ನಿಸ್ವಾರ್ಥ ಸೇವೆಯಿಂದ ಕರವಿ ಮನೆ ಮಾತು. ಹಾಸನದಲ್ಲಿ ವಿಜೃಂಭಣೆಯ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ. ನಿಸ್ವಾರ್ಥ ಪ್ರಾಮಾಣಿಕತೆ, ನಿಷ್ಠೆ, ಬದ್ಧತೆಯಿಂದ ಕೆಲಸ ಮಾಡಿದ್ದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮನೆಮಾತಾಗಿದೆ ಎಂದು ಕರವಿ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಹೇಳಿದರು. ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಕರವಿ ಜಿಲ್ಲಾ ಘಟಕದಿಂದ ಏರ್ಪಡಿಸಿದ್ದ ಜಿಲ್ಲಾ ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸತ್ಕಾರ್ಯಗಳ ಮೂಲಕ 27 ವರ್ಷಗಳ ಹಿಂದೆ ಜನ್ಮ ತಾಳಿದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮೂಲೆ ಮೂಲೆಯಲ್ಲಿ ತನ್ನ ಛಾಪು ಮೂಡಿಸಲು ನಿಸ್ವಾರ್ಥ ಸೇವೆಯೇ ಕಾರಣ. ಜಾತಿ ಧರ್ಮಗಳನ್ನು ಮೀರಿದ ಅದ್ಭುತ ಸಂಗಮ ಇದಾಗಿದೆ. ಸ್ವಾರ್ಥ ಇಲ್ಲದೆ ಕರವಿ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್ ಸೇರಿ ಅನೇಕ ರಾಜ್ಯಗಳು ದ್ವಿಭಾಷಾ ಸೂತ್ರ ಅಳವಡಿಸಿಕೊಂಡಿದ್ದರೆ ನಾವು ತ್ರಿಭಾಷಾ ಸೂತ್ರಕ್ಕೆ ಜೋತು ಬಿದ್ದು ಮಾತೃಭಾಷೆಗೆ ಅನ್ಯಾಯ ಮಾಡುತ್ತಿದ್ದೇವೆ ಎಂದು ಅಭಿಪ್ರಾಯಪಟ್ಟರು. ರಾಷ್ಟ್ರಭಾಷೆಯಲ್ಲದ ಹಿಂದಿಯನ್ನ ಬಲವಂತವಾಗಿ ನಮ್ಮ ಮೇಲೆ ಹೇರುತ್ತಿದ್ದಾರೆ. ನಾವು ತ್ರಿಭಾಷಾ ಸೂತ್ರ ಒಪ್ಪಿಕೊಂಡು ಸಾಯುತ್ತಾ ಇದ್ದೇವೆ. ಹಿಂದಿ ಭಾಷೆಯಿಂದ ನಮಗೆ ಯಾವ ಅನುಕೂಲವಿಲ್ಲ. ಕನ್ನಡ, ಹಿಂದಿ, ಇಂಗ್ಲಿಷ್ 3 ಭಾಷೆಗಳನ್ನು ಕಡ್ಡಾಯವಾಗಿ ಕಲಿಯಬೇಕಾದ ಸಂದಿಗ್ಧ ಸ್ಥಿತಿಗೆ ನಮ್ಮ ಮಕ್ಕಳು ಸಿಲುಕಿದ್ದಾರೆ. ದ್ವಿಭಾಷಾ ಸೂತ್ರ ಅಳವಡಿಕೆಗಾಗಿ ಕರವಿ ಹೊರತುಪಡಿಸಿದರೆ ಬೇರೆ ಯಾವ ರಾಜಕಾರಣಿಗಳು ಧ್ವನಿ ಎತ್ತಲಿಲ್ಲ. ಸೋನಿಯಾ ಗಾಂಧಿಗೆ ಹೆದರುವ ಕಾಂಗ್ರೆಸ್ ನಾಯಕರು ಹಾಗೂ ಪ್ರಧಾನಿ ಮೋದಿ, ಸಚಿವ ಅಮಿತ್ ಶಾಗೆ ಹೆದರುವ ಬಿಜೆಪಿಗರಿಂದ ಕನ್ನಡ ಭಾಷೆ ಉಳಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಕರ್ನಾಟಕವನ್ನ ಗುಜರಾತಿನ ಮಾರ್ವಾಡಿಗಳು, ರಾಜಸ್ಥಾನಿಯರು, ಆಂಧ್ರದ ರೆಡ್ಡಿ ಆಳುತ್ತಿದ್ದಾರೆ. ರಾಜ್ಯದಲ್ಲಿ ಎಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ಅವರದ್ದೇ ಸಿಂಹಪಾಲು ಎನ್ನುವಂತಾಗಿದೆ. ಅತಿಥಿಗಳಂತೆ ಬಂದು ಮಾಲೀಕರಾಗುವ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಉದ್ಯಮಿ ಲಕ್ಷ್ಮೀಕಾಂತ್, ಕರವಿ ರಾಜ್ಯ ಕಾರ್ಯದರ್ಶಿ ಆಸಾ ಹರಿಯಾತ್, ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್, ಎಲ್ಲ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು.